ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಯೂಟ್ಯೂಬ್ ನೋಡಿಕೊಂಡು ಮಟನ್ ಬಿರಿಯಾನಿ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಎಷ್ಟು ಈರುಳ್ಳಿ ಹಾಕಬೇಕು? ಎರಡು ಈರುಳ್ಳಿ, ಆಮೇಲೆ ಹಸವಾಗಿ ಒಂದು 4 ಬೆಳ್ಳುಳ್ಳಿ, ಒಂದೆರಡು ಹಸಿಮೆಣಸಿನಕಾಯಿ, ಇದಕ್ಕೆ ಇವಾಗ ನಾನು ಎಣ್ಣೆ ಹಾಕ್ತಾ ಇದ್ದೀನಿ. ಫಸ್ಟು ಆಯಿಲ್ ಹಾಕ್ತಿದ್ದೀನಿ. ಸ್ವಲ್ಪ ಕಾಣಿಸ್ತಾ ಇಲ್ಲ ಆದರೆ ಹಾಕಿದ್ದೀನಿ. ಇವಾಗ ಇದಕ್ಕೆ ಆನಿಯನ್ ಹಾಕ್ತಾ ಇದ್ದೀನಿ. ನಮ್ಮ ಕ್ಯಾಮ್ರಾ ಒಂಚೂರು ಇಟ್ಕೊಳ್ಳೋಣ. ನಮ್ಮಮ್ಮ ಮಾಡ್ತಾ ಇದ್ದಾಳೋ ಇಲ್ಲೋ ಅಂತ ನೋಡ್ತಾರೆ. ನಾನು ವಿಡಿಯೋನೇ ಆನ್ ಮಾಡಿಲ್ಲ. ಇವಾಗ ಫುಲ್ ಬ್ರೌನ್ ಆಗಿದೆ. ನಾನು ಇವಾಗ ಮಟನ್ ಹಾಕ್ತಾ ಇದ್ದೀನಿ. ಜಾಸ್ತಿ ಹಾಕೋದಿಲ್ಲ. ಚೆನ್ನಾಗಿ ನಮ್ಮಮ್ಮ ಫುಲ್ ಯೂಟ್ಯೂಬ್ ಬಗ್ಗೆ ವೀಡಿಯೋಸ್ ಎಲ್ಲ ನೋಡಿ ಹೆಂಗೆ ಮಾಡಬೇಕು ಅಂತ ಎಲ್ಲ ಫುಲ್ ತಿಳ್ಕೊಬಿಟ್ಟಿದೆ. ನನಗೆ ಏನು ಗೊತ್ತಿಲ್ಲ. ನಾನು ನಾಳೆಯಿಂದ ಫುಲ್ ಡಯಟ್ ಮಾಡಿಬಿಡ್ಬೇಕು ಅಂತ ಫುಲ್ ಇದೆಲ್ಲ ತರಿಸ್ಕೊಂಡಿದ್ದೀನಿ. ಬಾದಾಮ್ ಗಮ್ ಮತ್ತು ಇದು ಫುಲ್ ನಾಳೆಯಿಂದ ಫುಲ್ ಅಂದರೆ ಫುಲ್ ಡಯಟ್. ಚೂರು ಆಚೆ ಏನೂ ತಿನ್ನಬಾರ್ದು. ಫುಲ್ ಇವತ್ತು ಏನೋ ಇವತ್ತು ಅಂದ್ಕೊಂಡೆ ಲೈಕ್ ಈಗ ನಾಳೆಯಿಂದ ಏನೂ ಆಚೆ ತಿನ್ನಬಾರ್ದು ಅಂತ. ಇವತ್ತೊಂದು ಫುಲ್ ಆಚೆ ತಿಂದೀನಿ. ಬೆಳಿಗ್ಗೆಯಿಂದ ಇವಾಗ ತನಕ ಫುಲ್. ಇವಾಗಲೂ ಮಟನ್ ಬಿರಿಯಾನಿ. ಹೇಗೆ ಅಂದರೆ ಫುಲ್ 1 ಮಂತ್ ಏನು ತಿಂತೀನಿ ಅದೆಲ್ಲ ಒಂದೇ ದಿನ ತಿಂದಿದ್ದೀನಿ ಇವತ್ತು. ಪಾಠನ ಇಟ್ಟವ್ರೆ ಅಂತ ಗಂಡ ಹೆಂಡತಿ ಜಗಳ ಆಡ್ಕೊಂಡ ಅಮ್ಮ ಸುಬ್ರಹ್ಮಣ್ಯದಲ್ಲಿ ಹೋಗಿ ಬಿದ್ದು ಸತ್ತೋಯ್ತಂತೆ. ಯಾರು ಅದೇ ಅಲ್ಲಿ ಮಾಮರ ಮನೆ ನೋಡಿ ಹಿಂಗೆ ಪಾಠ ಇಟ್ಟವ್ರೆ, ಏನು ಚೆನ್ನಾಗಿಟ್ಟವ್ರೆ ನಿಮ್ಗೆ ಪಾಠ ಅಂತ ಹೇಳಕ್ಕ ಕಮಲೇಶಣ್ಣ ಅಂಗಡಿಯಿಂದ ಮೇಲೆ ಮೂಲೆ ಮನೆ ಅಲ್ಲಿ ಅವ್ರ ಮಕ್ಕಳು ಡಾಕ್ಟ್ರುಗಳವರು. ನಾನೇನು ಜಗಳ ಮಾಡ್ಕೊಂಡು ಅಲ್ಲಿ 3 ದಿವಸ ಆಯ್ತು ಅಂತ ಸತ್ತೋಯ್ತು. ಹೌದಾ? ಅಮ್ಮನ ಜೊತೆ ಸ್ವಲ್ಪ ಗಾಸಿಪ್ಸ್ ಎಲ್ಲ ಮಾಡಾಯಿತು. ಇವಾಗ ಬನ್ನಿ ಬಿರಿಯಾನಿ ಹೇಗೆ ಮಟನ್ ಬಿರಿಯಾನಿ ಅಲ್ಲ ಮಟನ್ ಹೇಗೆ ಆಗಿದೆ ಅಂತ ನಾವು ತೋರಿಸ್ತೀನಿ. ಇವಾಗ ಇದಕ್ಕೇ ನಾನು ಮತ್ತೇನೆ ಎಣ್ಣೆ
ಆಮೇಲೆ ಮತ್ತೆ ಟೊಮೆಟೊ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಅಲ್ಲ, ಆಯಿಲ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಹಾಕು, ಸ್ವಲ್ಪ ಸ್ವಲ್ಪ ಹಾಕು. ಟೊಮೆಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಮೊಸರು ಇದೆಯಾ? ಒಂದು 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ. 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಕ್ಯಾಮ್ರಾ ಚಾರ್ಜ್ ಮರೀತಾ ಇಲ್ಲ, ಎತ್ತುತ್ತಾ ಇದೆ. ಇವಾಗ ನಾನು ಇದನ್ನು ಹಾಕ್ತಾ ಇದ್ದೀನಿ. ಇದನ್ನು ಮಟನ್ ಬೇಯಿಸ್ಕೊಂಡಿದ್ವಲ್ಲ ಅದು. ಇವಾಗ ಮೊಸರು ಹಾಕ್ಬೇಕು. ಮೊಸರು 1 ಬೌಲ್ ಕರ್ಡ್ ಹಾಕ್ತಾ ಇದ್ದೀನಿ. ನಿಂಬೆಹಣ್ಣು ಲಾಸ್ಟಿಗೆ. ಇಷ್ಟೊಂದು ಅರ್ಧ ಸಾಕು ಮನೆ, ಅಷ್ಟಿದಕ್ಕೆ ಅರ್ಧ ಸಾಕು ಮನೆ. ಸ್ವಲ್ಪ ಖಾರ ಪುಡಿ, ಆಮೇಲೆ ಸ್ವಲ್ಪ ಮಸಾಲ, ಗರಂ ಮಸಾಲ. ಮೊಟ್ಟೆ ಓಕೆ ಬೇಡ. ರೈಸ್ ಹಾಕ್ತಾ ಇದ್ದಾರೆ ಅಮ್ಮ. ಚೆನ್ನಾಗಿ ಫ್ರೈ ಮಾಡಿ. ಇವಾಗ ಸ್ವಲ್ಪ ಇದೊಂದು ಸ್ವಲ್ಪ ಏನಂತಾರೆ ಕುಕ್ ಆದಮೇಲೆ ನಿಂಬೆಹಣ್ಣು ಹಾಕಬೇಕು. ಇವಾಗ ಉಪ್ಪು ಖಾರ ಎಲ್ಲ ಕರೆಕ್ಟ್ ಇದೆಯಾ ಅಮ್ಮ ನೋಡಿ. ಅಲ್ಲ ಕಣವ, ನೀರು ಹಾಕಿದ್ಮೇಲೆ ಹಾಕ್ಬೇಕು ಅದಕ್ಕೆ. ತಗೋ ಇವಾಗ ಇದಾಗ್ತಾ ಇದ್ದೀನಿ ಲೆಮನ್ ಸ್ಟೀಮ್. ನನಗೆ ಉಪ್ಪು ಖಾರ ಉಪ್ಪು ಅನ್ಬೇಕು ತಾನೆ. ಸಾಲ್ಟ್ ಹಾಕ. ಉಪ್ಪು ಕಮ್ಮಿ ಆಗಿದೆ. ಇವಾಗ ನಾನು ಉಪ್ಪು ಹಾಕ್ತಾ ಇದ್ದೀನಿ. ಟೇಸ್ಟ್ ನೋಡ್ಕೊಂಡು ಉಪ್ಪು ಹಾಕ್ಬೇಕು ಅಂತ ಹೇಳ್ಬೇಕು. ಟೇಸ್ಟ್ ನೋಡಿಕೊಂಡು ಉಪ್ಪು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಮುಚ್ಚಲು ಮುಚ್ಚದೆ ಒಂಚೂರು ಕೊಡಿ. ಉಪ್ಪು ಹಾಕ್ಬೇಕು ಇನ್ನೊಂಚೂರು ಅಂತ. ಚುಟ್ಟಿ ಮುಚ್ಚಳವ ಮುಚ್ಚಳ ಹಾಕತ್ಲೆ ಮುನಿ ಬರ್ಲಿ ಹಾಕತ್ಲೆ. ಕ್ಲೋಸ್ ಮಾಡು. ಒಂದೆರಡು ವಿಷಲ್ ಹಾಕಿಸಿ ಓಪನ್ ಮಾಡ್ತಾ ಇದ್ದೀನಿ ಇವಾಗ. ಇವಾಗ ಈ ಬಿರಿಯಾನಿ ಹೇಗಾಗಿದೆ ಅಂತ ಅಪ್ಪನ ಕೇಳೋಣ. ಟೇಸ್ಟ್ ನೋಡ್ತಾ ಇದ್ದೀನಿ. ಈಗ ಇದನ್ನ ಎಲ್ಲ ತೆಗೆದಿಡಬೇಕು. ಜಾಸ್ತಿ ಮಾತಾಡಬಾರ್ದು. ಟೇಸ್ಟ್ ನೋಡ್ತಾ ಇದ್ದೀನಿ. ಹೇಗಿದೆ ನಿಜ ಹೇಳ್ಬೇಕು.
ನಗ್ಬೇಡಿ. ಈಗ ಟೇಸ್ಟ್ ನೋಡ್ತಾ ಇದ್ದೀನಿ. ನಗೆ ಆಡ್ಸೋದು ಯಾಕೆ? ಸೂಪರ್ ಅದು ಆಯ್ತು. ಸುಮ್ಕಿರ್ಬೇಕು. ಸೀರಿಯಸ್ನೆಸ್ ಇರ್ಲಿ. ಸೀರಿಯಸ್ 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 ಹೇಳಿ ಬೇಗ. ತುಂಬ ಚೆನ್ನಾಗಿದೆ, ಒಳ್ಳೆ ಟೇಸ್ಟ್ ಇದೆ, ಸೂಪರ್ ಆಯ್ತು. ಸೂಪರ್ ಆಗಿದೆ. ನೀವು ತಿನ್ನಲ್ವಾ? ನಾನು ಸ್ವಲ್ಪ ನಿಮಗೆ ಫೈನಲಿ ಬಿರಿಯಾನಿ ಒಂದು ಚೆನ್ನಾಗಿ ಬಂತು. ನಿಮಗೂ ಇಷ್ಟ ಆಗಿದ್ರೆ ಪ್ಲೀಸ್ ನಿಮ್ಮ ಮನೇಲಿ ಟ್ರೈ ಮಾಡಿ. ಆ್ಯಂಡ್ ಈ ವಿಡಿಯೋ ಲೈಕ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.